ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ಇಡಿ ವಶಕ್ಕೆ. ಇಡಿ ದಾಳಿ ಬೆನ್ನಲ್ಲೇ ಶಿವಶಂಕರಪ್ಪ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ನಿರಂತರವಾಗಿ ಅವರ ಮನೆಯ ಮೇಲೆ ದಾಳಿ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ರು. ಈಗ ಇಡಿ ವಶಕ್ಕೆ ಪಡೆದಿದೆ. ಕಚೇರಿಯತ್ತ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಧಿಕಾರಿಗಳು. BL ರೋಡ್ ಮನೆಯಿಂದ ಶಿವಶಂಕರಪ್ಪರನ್ನ ಇಡಿ ಅಧಿಕಾರಿಗಳು ಕರೆದೊಯ್ತಾ ಇದ್ದಾರೆ. ಇಡಿ ಕಚೇರಿಯಲ್ಲಿ ವಿಚಾರಣೆ ನಡೆಸಿ ಅದಾದ ಮೇಲೆ ಬಂಧನ ಮಾಡೋ ಸಾಧ್ಯತೆ ಇದೆ. ಪಶುವೈದ್ಯಾಧಿಕಾರಿಗಳ ನೇಮಕ ಅಕ್ರಮದಲ್ಲಿ ಶಿವಶಂಕರಪ್ಪ ಆರೋಪಿ ನಂಬರ್ 1. 400 ಹುದ್ದೆಗಳ ನೇಮಕದಲ್ಲಿ ತಲಾ ಒಂದು ಹುದ್ದೆಗೆ 80 ಲಕ್ಷ ರೂಪಾಯಿ ಪಡೆದ ಆರೋಪ. ಅಕ್ರಮ ಹಣ ವರ್ಗಾವಣೆ ಆರೋಪದ ಮೇಲೆ ಕೇಸ್ ದಾಖಲಿಸಿತ್ತು ಇಡಿ. ವಿಧಾನಸೌಧ ಠಾಣೆಯಲ್ಲಿ FIR ದಾಖಲಾಗಿತ್ತು. ಅದನ್ನ ಆಧರಿಸಿ ಇಡಿ ತನಿಖೆ ನಡೆಸಿದೆ. ಶಿವಶಂಕರಪ್ಪ ಮನೆ ಸೇರಿದಂತೆ ಸಿಬ್ಬಂದಿ ಮತ್ತು ಪರೀಕ್ಷೆಯ ಅಭ್ಯರ್ಥಿಗಳ ಮನೆಗಳ ಮೇಲೆ ಕೂಡ ದಾಳಿ ನಡೆಸಿತ್ತು. ದಾಖಲೆಗಳನ್ನು ವಶಪಡಿಸಿಕೊಂಡಿತ್ತು, ವಿಚಾರಣೆ ನಡೆಸಿತ್ತು. ಈಗ ಶಿವಶಂಕರಪ್ಪ ಸಾಹುಕಾರ್ಗೆ ಇಡಿ ಶಾಕ್. ನ್ಯಾಯಾಲಯದಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿತ್ತು ಶಿವಶಂಕರಪ್ಪ ಅವರಿಗೆ. ತಾಂತ್ರಿಕ ಕಾರಣದಿಂದ ರಾಜ್ಯಪಾಲರು ಅಮಾನತುಗೊಳಿಸಿದ್ದನ್ನ ವಜಾ ಮಾಡಿತ್ತು ನ್ಯಾಯಾಲಯ. ಈಗ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ಏನ್ ಅಪ್ಡೇಟ್ ಇದೆ? ಭಾವನಾ, ಇವಾಗ ಆಲ್ರೆಡಿ ಶಿವಶಂಕರಪ್ಪ ಸಾಹುಕಾರ್ ಮನೆಯಿಂದ ನಿನ್ನೆ ಬೆಳಿಗ್ಗೆ 6 ಗಂಟೆಯಿಂದನೂ ಕೂಡ ಇಡಿ ಅಧಿಕಾರಿಗಳು ರೇಡನ್ನ ಮಾಡಿದ್ರು. ಕೇವಲ ಅವ್ರ ಮನೆ ಮಾತ್ರ ಅಲ್ಲ, ಅಂದ್ರೆ ಈ ಓವರ್ ಆಲ್ ಅಕ್ರಮದ ಬಗ್ಗೆ, ಅಂದ್ರೆ KPSCಯಲ್ಲಿ ನಡೆದಂತಹ ಅಕ್ರಮದ ಬಗ್ಗೆ ರಾಜ್ಯದ ಎಲ್ಲಾ ಕಡೆನೂ ಕೂಡ ಒಟ್ಟು 21 ಕಡೆ ಒಂದು ರೇಡನ್ನ ಮಾಡಲಾಗಿತ್ತು. ಇದೀಗ ಶಿವಶಂಕರಪ್ಪ ಸಾಹುಕಾರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಪ್ರಮುಖವಾಗಿ ಏನ್ BL ಸರ್ಕಲ್ ಅಲ್ಲಿ ಅವರ ನಿವಾಸದಲ್ಲಿ ಏನ್ ರೇಡನ್ನ ಮಾಡಲಾಗಿತ್ತು, ನಿನ್ನೆ 6 ಗಂಟೆಯಿಂದನೂ ಕೂಡ ನಿರಂತರವಾಗಿ ಇಲ್ಲಿ ತನಕನೂ ಕೂಡ ಒಂದು ರೇಡನ್ನ ಮಾಡಲಾಗಿತ್ತು. ಈಗ ಅಷ್ಟೇ ಅವರನ್ನ ವಶಕ್ಕೆ ಪಡೆದು ಇಡಿ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಅವರನ್ನ ಅರೆಸ್ಟ್ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಇರುವಂತದ್ದು. ಯಾಕಂದ್ರೆ ಆಲ್ರೆಡಿ ವಶಕ್ಕೆ ಪಡೆದು ನಿರಂತರವಾಗಿ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಅಧಿಕೃತವಾಗಿ ಒಂದು ಅರೆಸ್ಟ್ ಪ್ರೊಸೀಜರ್ ಅನ್ನ ಮಾಡೋದಕ್ಕೆ ಒಂದಷ್ಟು ಕಾನೂನಾತ್ಮಕವಾದಂತಹ ಒಂದು ಪ್ರೊಸೀಜರ್ಗಳಿರುತ್ತೆ. ಹೀಗಾಗಿ ಅರೆಸ್ಟ್ ಮಾಡಿದಾರ ಇಲ್ವಾ ಅನ್ನೋದ್ರ ಬಗ್ಗೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯಾದಂತಹ ಒಂದು ಕ್ಲಾರಿಟಿ ಇಲ್ಲ. ಆದ್ರೆ ವಶಕ್ಕೆ ಪಡೆದು ಅವರನ್ನ ಕರ್ಕೊಂಡೋಗಿ ವಿಚಾರಣೆಯನ್ನ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಯಾಕಂದ್ರೆ ಸಾಕಷ್ಟು ಒಂದು ದಾಖಲೆಗಳನ್ನ ಅವರ ನಿವಾಸದಲ್ಲಿ ಅವರು ಕಲೆಕ್ಟ್ ಮಾಡ್ಕೊಂಡಿದ್ರು. ಕಳೆದ ಒಂದು 5 ವರ್ಷದಿಂದನೂ ಕೂಡ ಯಾವೆಲ್ಲ ನೇಮಕಾತಿ KPSC ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, KPSC ಇಲಾಖೆಯಲ್ಲಿ ನಡೆದಂತಹ ಒಂದು ನೇಮಕಾತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ದಾಖಲೆಗಳನ್ನ ಇಡಿ ಅಧಿಕಾರಿಗಳು ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ರು. ಸದ್ಯಕ್ಕೆ ಅವರನ್ನ ವಶಕ್ಕೆ ಪಡೆದು ಇಡಿ ಅಧಿಕಾರಿಗಳು ವಿಚಾರಣೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಂದ್ರೆ ಬಂಧನದ ಪ್ರೊಸೀಜರ್ ಅನ್ನ ಮುಗಿಸೋದಕ್ಕೆ ಒಂದಷ್ಟು ಕಾನೂನಾತ್ಮಕವಾದಂತಹ ಒಂದು ಪ್ರೊಸೀಜರ್ಗಳಿರುತ್ತೆ. ಅದನ್ನ ಫಾಲೋ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಇದೀಗ ಮುಂದಾಗಿರುವಂತದ್ದು. ಸದ್ಯಕ್ಕೆ ಏನ್ ಬೆಲ್ ಸರ್ಕಲ್ ಅಲ್ಲಿ ಇರುವಂತಹ ಅವರ ನಿವಾಸದಿಂದ ಅವರನ್ನ ವಶಕ್ಕೆ ಪಡೆದು ಇಡಿ ಅಧಿಕಾರಿಗಳು ಕರ್ಕೊಂಡು ಹೋಗ್ತಿರುವಂತದ್ದು. ಕರ್ಕೊಂಡೋಗಿ ಅವರನ್ನ ವಿಚಾರಣೆಯನ್ನು ಕೂಡ ಇಡಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ಭಾವನಾ, ಎಸ್, ಧನ್ಯವಾದ ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.